ಏನ್ರಿ ಇವತ್ತು ಆಫೀಸಿಂದ ಬೇಗ ಬಂದ್ಬಿಟ್ಟಿದ್ದೀರಾ? ಹೌದು ಬಂದೆ. ತಂಗಿ ಏನ್ ಮಾಡ್ತಿದ್ದಾಳೆ? ಊರೂರ್ ಸುತ್ತಕ್ಕೆ ಬಟ್ಟೆನ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗ್ತಾ ಇದ್ದಾಳೆ. ಯಾಕ್ರಿ ಓಡುದ್ರಿ? ಯಾಕೆ ಹೊಡೆದೆ ಅಂತ ನಿನಗ್ ಗೊತ್ತಿಲ್ವಾ? ನೆನಪು ಮಾಡ್ಕೋ. ಏನಮ್ಮ ಯಾವಾಗ ನೋಡಿದ್ರು ಫೋನ್ ನ ಇಟ್ಕೊಂಡಿರ್ತೀಯಲ್ಲ, ಓದ್ ಮುಗಿಸಿ ನೀನ್ 3 ವರ್ಷ ಆಗಿದೆ, ಏನಾದ್ರು ಕೆಲಸ ನೋಡ್ಕೊಬೇಕು ಅಂತ ಗೊತ್ತಾಗಲ್ವಾ? ನಿಮ್ ಮಾತಿನ ಅರ್ಥ ನಂಗೆ ಗೊತ್ತಾಯ್ತು. ಅದಕ್ಕೆ ನಾನು ಕೆಲಸ ಹುಡುಕ್ತೀನಿ, ಆದ್ರೆ ಯಾವ್ದು ಸಿಗ್ತಾ ಇಲ್ಲ. ಅದೇನ್ ಹುಡುಕ್ತಾ ಇದೆಯೋ ಏನೋ, ನಾನು ನೋಡ್ತಾನೆ ಇದ್ದೀನಿ. ನಿಮ್ ಅಣ್ಣ ನೋಡಿದ್ರೆ ನೀನ್ ಎಜುಕೇಶನ್ ಅಂತ ಸಾಲ ಮಾಡ್ಬಿಟ್ಟು ಸಾಲ ತೀರ್ಸೋದಕ್ಕೋಸ್ಕರ ಒದ್ದಾಡ್ತಾ ಇದ್ದಾರೆ. ನಿಮ್ ಅಣ್ಣಂಗೆ ಭಾರವಾಗಿ 3 ಹೊತ್ತು ಕುತ್ಕೊಂಡು ಬಿಟ್ಟಿ ತಿಂತಾ ಇದೀಯಲ್ಲ. ಈ ತರ ಕುತ್ಕೊಂಡು ತಿನ್ನೋ ಬದಲು ಮನೆ ಬಿಟ್ಟಾದ್ರೂ ಹೋಗು, ನಾನು ನಿಮ್ಮ ಅಣ್ಣ ನೆಮ್ಮದಿಯಾಗಾದ್ರೂ ಇರ್ತೀವಿ. ಅದಕ್ಕೆ ಈ ಮನೇಲಿ ಅಣ್ಣಂಗೂ ನಿಮ್ಗೂ ನನ್ನಿಂದ ತುಂಬಾ ಭಾರ ಆಗ್ತಿದೆ ಅಂದ್ರೆ ನಿಮ್ಗೆ ಯಾರಿಗೂ ನಾನು ಕಷ್ಟ ಕೊಡಲ್ಲ, ನಾನೇ ಮನೆ ಬಿಟ್ಟು ಹೋಗ್ತೀನಿ. ಸಾರಿ ರೀ. ಈ ಸಮಾಜದಲ್ಲಿ ಪ್ರತಿಯೊಬ್ಬ ಅಣ್ಣನು ತನ್ನ ತಂಗಿನ ತನ್ನ ಸ್ವಾರ್ಥಕ್ಕೋಸ್ಕರ ಓದಿಸಲ್ಲ. ತನ್ನ ತಂಗಿ ಅವಳ ಜೀವನದಲ್ಲಿ ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅಂತ ಓದಿಸೋದು. ಆಮೇಲೆ ಮತ್ತೊಂದು, ಅದೇನೋ ನನ್ನ ತಂಗಿಗೆ ಕೊನೆಯಲ್ಲಿ ಒಂದು ಮಾತಂದಲ್ಲ, ಭಾರ ಅಂತನ. ಸರಿಯಾಗಿ ಕೇಳಿಸ್ಕೊ, ಯಾವತ್ತೂ ಒಬ್ಬ ಅಣ್ಣನಿಗೆ ತಂಗಿ ಭಾರ ಆಗಲ್ಲ. ಆದರೆ ನೀನು ಹೆಣ್ಣಿಗೆ ಯಾವತ್ತಿದ್ರು ಹೆಣ್ಣೆ ಶತ್ರು ಅನ್ನೋದನ್ನ ಪ್ರೂವ್ ಮಾಡಿಬಿಟ್ಟೆ. ಆದರೆ ಅವಳು ನಿನ್ನ ಅತ್ತಿಗೆ ಥರ ಅಲ್ಲ, ಅವಳು ಸ್ವಂತ ತಾಯಿ ಥರ ನೋಡ್ತಾ ಇದ್ದಾಳೆ. ಮಾತೆಲ್ಲ ಮರೆತು ಮೂಕಾದೇನು ಈ ಕಂಗಳ